ಇಲ್ಲಿ ಯಾವುದೇ ಮುಚ್ಚುಮರ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೊನೆಗೂ ಕೂಡ ಬೆಳಗಾವಿ ಅಧಿವೇಶನದಲ್ಲಿ ದ್ವೇಷ ಭಾಷಣ ನಿಷೇಧ ಕಾಯ್ದೆಯನ್ನು ಮಸೂದೆಯನ್ನು ಅಂಗೀಕಾರ ಮಾಡಿರ್ತಕ್ಕಂಥದ್ದು. ಇದೀಗ ಚೆಂಡು ರಾಜ್ಯಪಾಲರ ಅಂಗಳದಲ್ಲಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷ ದ್ವೇಷ ಭಾಷಣ ಕಾಯ್ದೆಯನ್ನು ತಂದಿರತಕ್ಕಂಥದ್ದು. ಅದು ಭಾರತೀಯ ಜನತಾ ಪಕ್ಷಕ್ಕೆ ಕಡಿವಾಣ ಹಾಕಲಿಕ್ಕೆ ಮತ್ತು ಹಿಂದೂ ಪರ ಸಂಘಟನೆಗಳಿಗೆ ಕಡಿವಾಣ ಹಾಕಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಹುನ್ನಾರ ಅಂತ ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯಿಂದ ಉಚ್ಚಾಟಿತರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ರವರು ರಾಜ್ಯಪಾಲರಿಗೆ ನಾವು ನೇರವಾಗಿ ಪತ್ರವನ್ನು ಬರೆದು ಯಾವುದೇ ಕಾರಣಕ್ಕೂ ಕೂಡ ಈ ಕಾಯ್ದೆಯನ್ನು ಅಂಗೀಕಾರ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಸಮಾಜದಲ್ಲಿ ದ್ವೇಷ ಭಾಷಣವನ್ನು ಯಾರೇ ಮಾಡಿದರೂ ಕೂಡ ಅದು ಅಕ್ಷಮ್ಯ ಅಪರಾಧ. ಎಲ್ಲ ಒಂದು ಕಡೆ ಸಮಾಜದ ನೆಮ್ಮದಿಯನ್ನು ಕಾನೂನು ಭಂಗವನ್ನು ತರುವಂಥದ್ದು ಯಾರೂ ಕೂಡ ಸಹಿಸಲ್ಲ. ಎಲ್ಲರೂ ಕೂಡ ಶಾಂತಿ ಸೌಹಾರ್ದತೆ ಸುವ್ಯವಸ್ಥೆಯಿಂದ ಎಲ್ಲರೂ ಕೂಡ ಬಾಳಬೇಕು. ಆ ಮುಖಾಂತರ ದ್ವೇಷ ಭಾಷಣವನ್ನು ಮಾಡುವ ಮುಖಾಂತರ ಸಮಾಜವನ್ನು ಅಶಾಂತಿಯಲ್ಲಿಡುವ ಮುಖಾಂತರ ವೋಟ್ ಬ್ಯಾಂಕ್ ರಾಜಕಾರಣವನ್ನು, ಅದು ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರುವಂಥದ್ದು ಅಥವಾ ಆಪ್ ಪಾರ್ಟಿ ಇರುವಂಥದ್ದು, ದೇಶದ ಯಾವುದೇ ಸಂಘಟನೆಗಳು ಮಾಡಿದರೂ ಕೂಡ ಅದು ಅಕ್ಷಮ್ಯ ಅಪರಾಧ. ಸಂವಿಧಾನದಲ್ಲೂ ಕೂಡ ಇದಕ್ಕೆ ವಿರೋಧ ಇರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಹಾಗಾದರೆ ಕಾಂಗ್ರೆಸ್ನವರ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಮತ್ತು ಹಿಂದೂ ಪರ ಸಂಘಟನೆಗಳೇ ದ್ವೇಷ ಭಾಷಣವನ್ನು ಮಾಡ್ತವೆ. ಈ ಎಲ್ಲದ್ರ ಬಗ್ಗೆ ನಾವು ಚರ್ಚೆಯನ್ನು ಇವತ್ತು ಮಾಡ್ತಿದ್ವಿ. ಆರಂಭದಲ್ಲಿ ಎಲ್ಲೊಂದು ಕಡೆ ನಾನು ಕಾಂಗ್ರೆಸ್ನ ನಾಯಕರು ಮಾತಾಡ್ತಿದ್ದೀನಿ. ನಟರಾಜ್ ಅವರೇ, ದ್ವೇಷ ಭಾಷಣ ಕಾಯ್ದೆಯನ್ನು ತಂದಿರ್ತಕ್ಕಂಥದ್ದು ನೀವು ಬಿ ಜೆ ಪಿ ಮತ್ತು ಹಿಂದೂ ಪರ ಸಂಘಟನೆಗಳನ್ನ ಮಟ್ಟ ಹಾಕಲಿಕ್ಕೆ ತಂದಿರ್ತಕ್ಕಂಥ ಕಾಯ್ದೆನಾ? ಸ್ವಸ್ಥ ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ ಮತ್ತು ಯುವ ಜನತೆಗೆ ಪ್ರೇರಣೆ ಮುಂದಿನ ದಿನಗಳಲ್ಲಿ ರಾಜಕಾರಣ, ಉನ್ನತ ರಾಜಕಾರಣಕ್ಕೆ ಬರುವಂಥ ಯುವ ಪೀಳಿಗೆಗೆ ಉತ್ತಮ ಮಾರ್ಗದರ್ಶನ ನೀಡಬೇಕು ಅಂದರೆ ಲೀಡರ್ಗಳು ನಮ್ಮ ಮಾತು ಮತ್ತು ನಮ್ಮ ಸ್ವಭಾವಗಳು ಚೆನ್ನಾಗಿರಬೇಕು. ಸೊ ಇವತ್ತು ದಿನ ಏನಾಗ್ತಾಯಿದೆ ಅಂತಂದರೆ ಮಕ್ಕಳಲ್ಲೂ ಕೂಡ ದ್ವೇಷ ಅಸೂಯೆಗಳು ಸೃಷ್ಟಿಯಾಗ್ತಾ ಇದೆ. ಯಾಕೆ ಅಂತಂದರೆ ನಾವು ನಾಯಕರುಗಳು ನಾವು ಮಾತಾಡೋ ಮಾತು ಅವ್ರಿಗೆ ಮಾಡೆಲಾಗಿ ನಮ್ಮ ಸ್ಫೂರ್ತಿ ಆಗಬೇಕು. ಅವ್ರಿಗೆ ಏನಾಗ್ತಾ ಇದೆ, ಅಡ್ವರ್ಸ್ ಎಫೆಕ್ಟ್ ಆಗ್ತಾಯಿದೆ. ಇವತ್ತು ನಮ್ಮ ಸಮಾಜ ಸ್ವಸ್ಥ ಸಮಾಜ ಕಾಪಾಡಬೇಕು ಅಂದರೆ, ಒಳ್ಳೆಯ ಸಮಾಜ ನಿರ್ಮಾಣ ಮಾಡಬೇಕು ಅಂತಂದರೆ ನಾವು ಲೀಡರ್ಗಳು ಉತ್ತಮವಾದಂಥ ಮಾತುಗಳನ್ನ ಆಡಬೇಕು. ಸಮಾಜ ಸೃಷ್ಟಿ ಮಾಡುವಂಥ, ಒಳ್ಳೆಯ ಸಮಾಜ ಸೃಷ್ಟಿ ಮಾಡುವಂಥ ನಾವು ನಮ್ಮ ಭಾಷೆ ಹಿಡಿತ ನಮ್ಮಲ್ಲಿರಬೇಕು. ದ್ವೇಷ ಭಾಷಣ ಅಂತೇಳಿ ನಾವು ಇಷ್ಟಿಷ್ಟ ಬಂದಂಗೆ ಮಾತಾಡೋಂಗಿಲ್ಲ. ನಮ್ಮ ಕಾನೂನಿನ ಚೌಕಟ್ಟಿನ ಅಡಿನಲ್ಲಿ ನಾವೆಷ್ಟು ನಮ್ಮ ಇತಿಮಿತಿನಲ್ಲಿ ಮಾತಾಡಬೇಕೋ, ಸಮಾಜಕ್ಕೆ ಯಾವುದೇ ರೀತಿ ದ್ವಂದ್ವ ಆಗದೇ ಇದ್ದ ರೀತಿ ನಾವು ಮಾತಾಡೋದ್ರ ಮೂಲಕ ಒಳ್ಳೆಯ ಸಮಾಜ ನಿರ್ಮಾಣ ಮಾಡೋದು ಕಾಂಗ್ರೆಸ್ನ ಗುರಿ ಮತ್ತು ಉದ್ದೇಶ. ನೀವು ದ್ವೇಷ ಭಾಷಣ ಮಾಡೋದಾದ್ರೆ ಮಾಡಿ, ಆದರೆ ನಿಮ್ಮ ಸ್ಟ್ಯಾಂಡ್ ಏನು ಹೇಳಿ? ಬಿ ಜೆ ಪಿಯವರೇ, ನಿಮ್ಮ ಸ್ಟ್ಯಾಂಡ್ ಏನು ಹೇಳಿ? ದ್ವೇಷ ಭಾಷಣದ ಮೂಲಕ ಈ ಸಮಾಜವನ್ನು ಕಲುಷಿತ ಸಮಾಜ ನಿರ್ಮಾಣ ಮಾಡೋದು ನಿಮ್ಮ ಗುರಿ ಹೌದಾ? ಹಾಗಾದರೆ ನೀವು ದ್ವೇಷ ಭಾಷಣಕ್ಕೆ ನೀವು ಒತ್ತು ಕೊಡ್ತಾ ಇದ್ದೀರಿ. ನಮ್ಮ ಸಮಾಜ ಏನಿರಬೇಕು, ಸ್ವಸ್ಥ ಸಮಾಜ ಆಗಬೇಕು ಅಂತಂದರೆ ಸುಸಂಸ್ಕೃತವಾಗಿ ಮಾತಾಡೋವಂಥ ನಾಯಕರ ಅವಶ್ಯಕತೆ. ನೀವು ಓಪನ್ ಆಗಿ ಹೇಳ್ತಿದ್ದೀರಾ ಇದು ಬಿ ಜೆ ಪಿಯವರಿಗಾಗಿ ತಂದಿರೋದು ಅಂತನಾ? ನೋ. ಬಿ ಜೆ ಪಿ ಈ ಒಳ್ಳೆಯ ಸಮಾಜ ಸೃಷ್ಟಿ ಮಾಡೋದಕ್ಕೆ ನಮ್ಮ ನಾಯಕರುಗಳು ಚೆನ್ನಾಗಿರ್ಬೇಕಲ್ಲ. ನಮ್ಮನ್ನು ಮಾಡೆಲಾಗಿ ಸ್ವೀಕಾರ ಮಾಡುವಂಥ ಸಮಾಜಕ್ಕೆ ನಾವು ಮಾಡೆಲಾಗಿರ್ಬೇಕಲ್ವಾ? ಸೊ ನಮಗೆ ಒಳ್ಳೆಯ ಸಮಾಜ ನಿರ್ಮಾಣ ಮಾಡಬೇಕು ಅಂದರೆ ನಮ್ಮ ಬಾಯಲ್ಲಿ ಒಳ್ಳೆಯ ಮಾತುಗಳು ಬರಬೇಕು. ಸುಸಂಸ್ಕೃತವಾದ ಮತ್ತು ಕಾನೂನು ಎಲ್ಲರೂ ಕೂಡ ಸುಸಂಸ್ಕೃತ ಭಾಷೆಯನ್ನು ಬಳಸುವಂತವರ. ಒಂದು ವೇಳೆ ಕಾಂಗ್ರೆಸ್ನವರು ಮಾತಾಡಿದ್ರೆ ಅದನ್ನು ಸಮಾಜದಲ್ಲಿ ಇವತ್ತು ಜನರು ಬಹಳ ಸೂಕ್ಷ್ಮವಾಗಿ ರಾಜಕಾರಣಿಗಳನ್ನ ಗಮನಿಸ್ತಾ ಇರ್ತಾರೆ. ಯಾವ ರೀತಿ ಅವರು ತಮ್ಮ ನಡೆಗಳನ್ನು, ತಮ್ಮ ನುಡಿಗಳನ್ನು, ತಮ್ಮ ಮಾತು ಮತ್ತು ಕೃತಿನಲ್ಲಿ ಎಷ್ಟು ಅಂತರ ಇದೆ ಅನ್ನೋದನ್ನು. ಸೊ ಅದೇ ರೀತಿ ಇವತ್ತು ನಾವು ಮುಂದಿನ ಪೀಳಿಗೆಗೆ ಅಥವಾ ಮುಂದೆ ರಾಜಕಾರಣ ಇವತ್ತು ನಾವು ಮಾಡ್ತೀವಿ, ಹೋಗ್ತೀವಿ. ಆದರೆ ಸಮಾಜದಲ್ಲಿ ಒಂದು ಒಳ್ಳೆಯ, ನಮ್ಮ ಸ್ನೇಹಿತರು ಹೇಳಿದಂಗೆ, ಒಂದು ಒಳ್ಳೆಯ ಒಂದು ಆರೋಗ್ಯಕರವಾದಂತಹ ಒಂದು ಸಮಾಜ ನಿರ್ಮಾಣ ಆಗಬೇಕಲ್ಲ. ನಾವು ಮಾತನಾಡುವಾಗ ಮಾತಿನಲ್ಲಿ ಶಾಲೀನತೆ ಇರಬೇಕು. ನಾವೇನು ಹೇಳ್ತೀವಿ ಅನ್ನೋದನ್ನು ಅದು ಕಾನೂನಿನ ಚೌಕಟ್ಟಿನಲ್ಲೂ ಇರಬೇಕು ಮತ್ತು ನಾವು ಬಳಸುವಂಥ ಪದಗಳು ಬಹಳ ಅರ್ಥಗರ್ಭಿತವಾದಂಥ ಪದಗಳಿರಬೇಕು. ಅದು ಪಾರ್ಲಿಮೆಂಟ್ರಿ ವರ್ಡ್ಸ್ ಇರಬೇಕು. ಅನ್ಪಾರ್ಲಿಮೆಂಟ್ರಿ ವರ್ಡ್ಸ್ನ ಯೂಸ್ ಮಾಡಿ ನಾವು ಜನರ ಭಾವನೆಗಳನ್ನ ಕೆಳಿಸುವಂಥದ್ದು. ನೀವು ಹೇಳ್ತಕ್ಕಂಥ ವಿಚಾರ ಇದು ಈ ದೇಶದಲ್ಲಿ ಪ್ರಚೋದನೆ ಮಾಡ್ತಕ್ಕಂಥ ಮೌಲ್ಯಗಳು ಕೂಡ ಅನ್ವಯಿಸುತ್ತಾ? ಈ ದೇಶದಲ್ಲಿ ಮಸೀದಿ ಗುರುಗಳಿಗೂ ಕೂಡ ಅನ್ವಯಿಸುತ್ತಾ? ಈ ದೇಶದಲ್ಲಿ ಎಲ್ಲೊಂದು ಕಡೆ ಕೋಮು ಭಾವನೆ ಬಿತ್ತಕ್ಕಂಥ ಅನೇಕ ಮೌಲ್ಯಗಳು ಕೂಡ ಇರ್ತಕ್ಕಂಥದ್ದು, ಇವ್ರಿಗೂ ಅನ್ವಯಿಸ್ಬೇಕಲ್ವಾ? ಈ ನೆಲದ ಕಾನೂನಿಗೆ ಎಲ್ಲರೂ ಸಮನಾಗಿ ಗೌರವ ಕೊಡಬೇಕಾಗ್ತದೆ.
ಅದು ಯಾವುದೇ ಮತ ಅಥವಾ ಯಾವುದೇ ಧರ್ಮ, ಯಾವುದೇ ಜನಾಂಗ ಅಂತ ಅಲ್ಲ. ಎಲ್ಲರೂ ಒಂದು ಕಾನೂನು ಆಗಿ ಮಾರ್ಪಟ್ಟ ಮೇಲೆ ಅದಕ್ಕೆಲ್ಲರೂ ಸಮನಾಗಿ ನಾವು ನೋಡಬೇಕಾಗ್ತದೆ. ಇಲ್ಲ ಆ ನೆಲದ ಕಾನೂನಿಗೆ ನಾವು ಗೌರವ ಕೊಟ್ಟಿಲ್ಲ ಅಂದರೆ ನಾವು ಒಂದು ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಮಾಡೋಕ್ಕಾಗಲ್ಲ. ಅದೇ ಉದ್ದೇಶ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ್ದು ಮತ್ತು ಇವತ್ತಿನ ಸರ್ಕಾರದವರು ಏನಿವತ್ತು ಈ ಕಾನೂನು ತಂದಿದ್ದಾರೆ, ಅದು ಸ್ವಸ್ಥ ಸಮಾಜ ನಿರ್ಮಾಣ ಮಾಡೋದ್ರ ಕಡೆಗೆ ಒಂದು ದಿಟ್ಟ ಹೆಜ್ಜೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಎಸ್ ಸರ್, ನಾನು BJP ಮಾತನಾಡ್ತೀನಿ. ಅವ್ರು ಹೇಳಿದರು ಸ್ವಸ್ಥ ಸಮಾಜ ನಿರ್ಮಾಣ ಮಾಡಬೇಕು. ಭಾರತೀಯ ಜನತಾ ಪಕ್ಷ ಕೋಮು ಭಾಷಣವನ್ನು ಮಾಡೋ ಮುಖಾಂತರ, ಕೋಮು ಪ್ರಚೋದನೆ ಮಾಡೋ ಮುಖಾಂತರ ಎಲ್ಲೊಂದು ಕಡೆ ಮತಗಳ ಧ್ರುವೀಕರಣಕ್ಕಾಗಿ, ಮತ ಬ್ಯಾಂಕ್ಗಾಗಿ ಎಲ್ಲೊಂದು ಕಡೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಿದ್ದೇವೆ. ಹಾಗಾಗಿ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗಲಿಕ್ಕಾಗಿ ಈ ಮಸೂದೆಯನ್ನು ತಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ನೀವು ಕೋಮು ಭಾಷಣವನ್ನು ಮಾಡೋದೇ ನಿಮ್ಮ ಅಜೆಂಡಾನಾ? ಖಂಡಿತ ಇಲ್ಲ. ಅವರ ಉದ್ದೇಶ ನಾವು ಯಾರು ದ್ವೇಷದ ಭಾಷಣ ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಕೊಡೋದು ಮಾತ್ರ ಆಗಿದ್ರೆ ನಾವು ಇದಕ್ಕೆ ಕೈ ಜೋಡಿಸ್ತಾ ಇದ್ದೀವಿ. ಇವರ ಅಜೆಂಡಾ ಇದಲ್ಲ. ಬರೀ ದ್ವೇಷದ ಭಾಷಣ ಮಾಡೋದೇ ಆ ಥರ ಆಗಿದ್ದಿದ್ರೆ ಸಂಘ ಸಂಸ್ಥೆಗಳು, ರಿಜಿಸ್ಟರ್ ಸಂಘ ಸಂಸ್ಥೆಗಳು, ನಾನ್ ರಿಜಿಸ್ಟರ್ ಸಂಘ ಸಂಸ್ಥೆಗಳು, ಯಾರೇ ಒಬ್ಬರು ಮೆಂಬರ್ ಅದರಲ್ಲಿ ದ್ವೇಷದ ಭಾಷಣ ಮಾಡಿದ್ರು ಸಂಘದ ಇಡೀ ಮೆಂಬರ್ಗೆ ಕೇಳೋದು, ಅದರ ಅಜೆಂಡನೇ ಬೇರೆ ಇದೆ. ನೀವು ಇಡೀ ಒಂದು ಅವರ ಬಿಲ್ನ ಓದಿದರೆ ಅರ್ಥ ಆಗುತ್ತೆ. ಈ ಭಗವಾನ್ ಅಂಥವರು ಶ್ರೀರಾಮ ಹೆಂಡ ಕುಡಿತಾನೆ ಅಂತ ಹೇಳಿದ್ರೆ ಅದು ದ್ವೇಷದ ಭಾಷಣ ಆಗಲ್ಲ. ನಮ್ಮ ಪ್ರೈಮ್ ಮಿನಿಸ್ಟರ್ನೇ ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ರೆ ಅದು ದ್ವೇಷದ ಭಾಷಣ ಅಲ್ಲ ನಿಮ್ಮ ಪ್ರಕಾರ. ಕೇಳ್ತೀರಿ? ಅವ್ರು ಹೇಳಿದ್ರು ಪ್ರೈಮ್ ಮಿನಿಸ್ಟರ್ ಮುಗಿಸಿಬಿಡ್ತೀವಿ ಅಂತ ಹೇಳ್ತಾರೆ. ಯಾರೋ ಭಗವಾನ್ ಎಂಬ ಸಾಹಿತಿಯೊಬ್ರು ಶ್ರೀರಾಮನಿಗೆ ಅವಹೇಳನ ಮಾಡ್ತಾರೆ. ಇದು ಕೂಡ ಕೋಮ ಪ್ರಚೋದನೆ ಮಾಡಲ್ವಾ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ಸರ್, ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ. ಭಗವಾನ್ರಿಗೂ ಅನ್ವಯಿಸುತ್ತಾ? ಭಗವಾನ್ರಿಗೂ ಅನ್ವಯಿಸುತ್ತೆ. ಇವ್ರು ಇಷ್ಟ ಹೇಳ್ತಾರಲ್ಲ ಸರ್, ಇವತ್ತು ಅವ್ರ ಮೇಲೆ ಯಾವ ರೀತಿ ಕಾನೂನು ಕ್ರಮಕ್ಕೆ ಇವರು ಯಾವ ತರ ಸ್ಟೆಪ್ಸ್ ನ ತಗೊಂಡಿದ್ದಾರೆ ಅಂತ ಅವ್ರು ಆನ್ಸರ್ ಮಾಡ್ಬೋದಲ್ವಾ? ನಾವು ಕೇಳ್ತಾರೆ. ಎಸ್, ನಾನು ಅದನ್ನೇ ಕ್ವಶನ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನೀವು ಭಗವಾನ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಎಸ್, ಖಂಡಿತವಾಗ್ಲಿ ಈ ನೆಲದಲ್ಲಿ ಕುಕೃತ್ಯ ಯಾರು ಮಾಡ್ತಾರೆ ಅವರಿಗೇನು ಕಾನೂನಿಲ್ಲ. ಅವರು ಹೈಕೋರ್ಟ್ಗೆ ಹೋಗಿ ಬೇಲ್ ತಗೊಂಡ್ ಬರ್ಬೋದು. ಕುಕೃತ್ಯ ಮಾಡ್ತಾ ಇದ್ದಾರೆ ನೋಡಿ ಅಂತ ಹೇಳಿದ್ರೆ ಅವರನ್ನು ಅರೆಸ್ಟ್ ಮಾಡುವಂತಹ ಕೋರ್ಟ್ ವಿಚಾರ ನಾವು ಪ್ರಸ್ತಾಪ ಮಾಡೋದು ಬೇಡ. ಅದು ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ. ಕೋರ್ಟ್ ಬೇಲ್ ಕೊಡೋದು ಅದು ಆಯಾ ಪರಿಧಿಯ ಮೇಲೆ ಕೊಡ್ತಕ್ಕಂಥದ್ದು. ನೀವು ಅದನ್ನ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಪ್ರಶ್ನೆ ಮಾಡಿದಾಗ ನಿಮ್ಮವರು ಕೂಡ ಬೇಲ್ ತಗೊಂಡಿದ್ದಾರೆ, ಭಾಷಣ ಮಾಡಿ ನಿಮ್ಮವರು ಕೂಡ ಬೇಲ್ ಸಿಕ್ಕಿದೆ, ಬೇರೆಯವ್ರಿಗೂ ಭಾಷಣ ಸಿಕ್ಕಿದೆ. 30 ಸೆಕೆಂಡ್ ಕೊಡಿ, ನಂಗೆ ಒಂದು 30 ಸೆಕೆಂಡ್ ಕೊಡಿ, ಕಂಟಿನ್ಯೂಸ್ ನಾನು ಉತ್ತರ ಕೊಡ್ತೀನಿ. 30 ಸೆಕೆಂಡ್, ಒಂದ್ ನಿಮಿಷ. ಈ ಬಿಲ್ಲಿನ ನಿಜವಾದ ಅವರ ಅಜೆಂಡಾ ಏನು, ಅಥವಾ ನಾವು ಏನೋ ಅವ್ರು ಪ್ರಶ್ನಿಸಬಾರ್ದು. ಸರ್ಕಾರದ ವೈಫಲ್ಯವನ್ನು ನೀವು ಪ್ರಶ್ನಿಸಿದ್ರು ತಪ್ಪಾಗುತ್ತೆ. ಅಥವಾ ನೀವು ಹೇಳಿದ್ರಿ ಸರ್ಕಾರದ ವೈಫಲ್ಯವನ್ನ ಪ್ರಶ್ನೆ ಮಾಡಿದ್ರೆ ನೀವು ಅದನ್ನ ದ್ವೇಷ ಭಾಷಣ ಅದರಲ್ಲಿ ಇಲ್ವಲ್ಲ? ನಾನು ಬಿಲ್ ಓದಿದ್ದೀನಲ್ಲ, ನಾನು ಮಾತಾಡ್ತೀನಿ. ಇವಾಗ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಚಿತ್ರರಂಗಕ್ಕೆ ನಟ್ ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ದ್ವೇಷ ಭಾಷಣ ಆಗಲ್ಲ. ಅಪಾರ್ಟ್ಮೆಂಟ್ ಅಲ್ಲಿ ಅಧ್ಯಕ್ಷರುಗಳಿಗೆ ಹೋಗಿ ಮಾತಾಡಿದ್ರೆ ಅದು ದ್ವೇಷ ಭಾಷಣ ಆಗಲ್ಲ. ನಿಮ್ಮ ದ್ವೇಷ ಭಾಷಣದ ಡೆಫಿನಿಷನ್ ಏನು? ನಾವೀಗ ಇಲ್ಲಿ ಮಾತಾಡಿದ್ರೆ ಇಲ್ಲಿ ಯಾರಾದ್ರೂ ಪೊಲೀಸರು ನಿಂತ್ಕೊಂಡು ನೋಡಿ ಕಾಂತಿ ಶೆಟ್ಟಿ ಈ ತರ ಉಪಮುಖ್ಯಮಂತ್ರಿ ಮಾತಾಡಿದ್ರಿಂದ ಅದು ದ್ವೇಷದ ಭಾಷಣ. ಯಾರು ನೀವು ನಿಜವಾಗ್ಲೂ ಕುಕೃತ್ಯ ಮಾಡ್ತಾರೆ ಅದು ದ್ವೇಷ ಅಲ್ಲ. ಕುಕೃತ್ಯ ಮಾಡ್ತಾ ಇದ್ದಾರೆ ಅಂತ ಮಾತಾಡಿದ್ರೆ ದ್ವೇಷದ ಭಾಷಣ ಆಗುತ್ತೆ. ನೋಡಿ, ನಿಮ್ಮ ದ್ವೇಷ ಭಾಷಣದ ಬಿಲ್ಲನ್ನು ದಯವಿಟ್ಟು ನಾವು ನೋಡಿ ಮೊನ್ನೆನೇ ರಾಜ್ಯಪಾಲರಿಗೆ ಇದಕ್ಕೆ ಅಂಕಿತ ಹಾಕಬಾರ್ದು ಅಂತ ಹೇಳಿ ನಮ್ಮ ಮುಖಂಡರೆಲ್ಲ ಹೋಗಿ ನಾವು ಕೊಟ್ಟಿದ್ದೀವಿ, ರಿಕ್ವೆಸ್ಟ್ ಮಾಡಿದ್ದೀವಿ. ನಮ್ಮ ಮಾನ್ಯ ಸಚಿವೆಯಾದ ಶೋಭಾ ಕರಂದ್ಲಾಜೆ ಅವರು ಕೂಡ ಪತ್ರವನ್ನು ಬರೆದಿದ್ದಾರೆ. ಈ ಬಿಲ್ಲನ್ನು ನಾನು ಹೇಳೋದಿಷ್ಟೇ, ಸಮಾಜದ ಒಂದು ವರ್ಗ ಇದೆ, ಮುಸಲ್ಮಾನರಿಗೂ BJPಗೂ ಆಗಲ್ಲ ಅಂತ. ನಮ್ಮ ಮನೆ ಹಿಂಭಾಗದಲ್ಲಿ ಮಸೀದಿಯಲ್ಲಿ 4 ಬಾರಿ ಅವರು ಅಲ್ಲಾ ಒಬ್ಬನೇ ದೇವರು ಅಂತ ಹೇಳ್ತಾರೆ. ನಮ್ಗೆ ಖುಷಿ ಇದೆ, ನಮ್ಗೇನು ಬೇಸರ ಇಲ್ಲ. ನನ್ನ ದೇವರ ಮನೆಯಲ್ಲಿ 100 ದೇವರುಗಳನ್ನು ಇಟ್ಕೊಂಡು ನಾನು ಪೂಜೆ ಮಾಡ್ತಾ ಇರ್ತೀನಿ. ನಾನು ದ್ವೇಷದ ಭಾಷಣ ನನಗೆ ಹರ್ಟ್ ಆಗಿದೆ ಅಂತ ಹೇಳ್ಬಿಡ್ಲಾ? ನೋಡಿ, ಅವ್ರಿಗೊಂದು ಡೆಫಿನೇಷನ್ ಬೇಕು. ನಾನು ಹೇಳ್ತಾ ಇರೋದು ಸಾಮರಸ್ಯದ ನಾವು ಬದುಕ್ತಾ ಇದೀವಿ. ಒಂದು ಇವರು ಬಿಂಬಿಸೋದೇನು ಗೊತ್ತಾ, BJP ಅವ್ರು ನಮ್ಮದು ಶಾಂತಿಯ ತೋಟ, ಎಲ್ರಿ ಶಾಂತಿಯ ತೋಟ, ಇಷ್ಟು ದಿನದಿಂದ ಶಾಂತಿಯ ತೋಟ ಇದೆ. ನೀವು ದ್ವೇಷ ಭಾಷಣ ಮಾಡೋದು ಸರಿ ಅಂತ ಅನ್ಸುತ್ತೆ ನಿಮಗೆ? ಅಂದ್ರೆ ಒಬ್ಬರ ಪ್ರಚೋದನೆ ಮಾಡ್ತಕ್ಕಂಥದ್ದು, ಯಾರನ್ನ ಕೊಚ್ಚಿ ಅನ್ನತಕ್ಕಂಥ, ಅವ್ರನ್ನ ಮುಗಿಸಿ ಅನ್ನುವಂಥದ್ದು, ಮತ್ತು ಯಾವುದೋ ಸಮುದಾಯವನ್ನ, ನಿರ್ದಿಷ್ಟ ಸಮಾಜದ ವ್ಯಕ್ತಿಗಳನ್ನು ಉದ್ದೇಶಿಸಿ ಅವರ ವಿರುದ್ಧ ಎಲ್ಲೊಂದು ಕಡೆ ಅಪಪ್ರಚಾರ ಮಾಡುವಂಥದ್ದು ಮತ್ತು ಅವರನ್ನು ಎಲ್ಲೊಂದು ಕಡೆ ಅವ್ರ ಮೇಲೆ ಹಲ್ಲೆ ಮಾಡಿ ಅನ್ನುವ ರೀತಿಯಲ್ಲಿ ನೀವು ಮಾತನಾಡ್ತಕ್ಕಂಥದ್ದು, ಇದನ್ನ ಸರಿನಾ? ತಾವು ಒಪ್ತೀರಾ? ಈ ಸಮಾಜದಲ್ಲಿ ಇದು ನಿಮಗೆ ಇಷ್ಟ ಆಗುತ್ತಾ? ಭಾರತೀಯ ಜನತಾ ಪಾರ್ಟಿ ಆವತ್ತು ಹೇಳೋದು ದೇಶ ವಿರೋಧಿ ಚಟುವಟಿಕೆ ಮಾಡೋರ ವಿರುದ್ಧವಾಗಿ ಭಾಷಣ ಮಾಡುವಂಥದ್ದು. ಆದರೆ ಇವತ್ತು ಏನು ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಆಲ್ರೆಡಿ ದ್ವೇಷ ಭಾಷಣದ ಬಿಲ್ ಇದೆ 196 ಅಲ್ಲಿ.
ಆದರೆ ಇವ್ರಿಗೂ ಉದ್ದೇಶ ಇರ್ತಕ್ಕಂಥದ್ದು ಇವತ್ತು ಕರ್ನಾಟಕ ಕಾಂಗ್ರೆಸ್ನವ್ರಿಗೆ ರಾಹುಲ್ ಗಾಂಧಿನ ಮೆಚ್ಚೋಕ್ಕೋಸ್ಕರ ಈ ಬಿಲ್ಲನ್ನು ತಂದಿರತಕ್ಕಂಥದ್ದು. ಯಾಕೆಂದರೆ ದೇಶದಲ್ಲಿ 62 ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಈ ದ್ವೇಷ ಭಾಷಣದ ಬಿಲ್ ತರಬೇಕು ಅಂತ ಅಡಿಷನಲ್ ಆಗಿ ಅನಿಸ್ಲಿಲ್ಲ. ಆಲ್ರೆಡಿ ಅಂಬೇಡ್ಕರ್ ಬರೆದಿದ್ರು. ಆದರೂ ಕೂಡ ಇಲ್ಲಿ ರಾಹುಲ್ ಗಾಂಧಿಗೆ ಏನೋ ಮೆಚ್ಚಿಸ್ಬೇಕು, ಅಧಿಕಾರದಲ್ಲಿ ಉಳ್ಕೊಬೇಕು, ಅವ್ರನ್ನ ಎಲ್ಲ ಒಂದು ಕಡೆ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ತಂದಿದ್ದಾರೆ. ಸರ್, ಇದೇ ಕಾಂಗ್ರೆಸ್ಸು ಈ ದೇಶವನ್ನು ಮೂರು ಭಾಗ ಮಾಡಿದ್ದು. ಅವ್ರಿಗೋಸ್ಕರ ಪಾಕಿಸ್ತಾನ ಕೊಟ್ಟರು, ಬಾಂಗ್ಲಾದೇಶ ಕೊಟ್ಟರು. ಇಲ್ಲಿ ಇದೇ ಕಾಂಗ್ರೆಸ್ ಅವ್ರಿಗೆ ಬೇಕಾದ ಜಮೀನುಗಳು ಕೊಟ್ಟರು, ಆಸ್ತಿಗಳು ಕೊಟ್ಟರು. ನೀವು ದ್ವೇಷ ಭಾಷಣ ಮಾಡ್ಬೋದಂಗಾದ್ರೆ? ಯಾರ್ದು ಚಿದಾನಂದ್, ನಾವು ಬಿಜೆಪಿ ಅವ್ರ ದ್ವೇಷ ಭಾಷಣ ಮಾಡ್ತಾ ಇದೀವ? ನನ್ಗೆ ಗೊತ್ತಿಲ್ಲ, ಅವ್ರು ಹೇಳ್ತವ್ರೆ. ಅವ್ರು ಹೇಳ್ತಾ ಇರೋದು, ಒಂದ್ ನಿಮಿಷ, ಅವ್ರು ಹೇಳ್ತಾ ಇರೋದು ನೋಡಿ. ದ್ವೇಷ ಭಾಷಣ ಅಂತ ಹೇಳಿದ್ರಲ್ಲ, ನೀವು ಕೇಳೋ ಕ್ವಶನ್ ನಾನೇ ಕೇಳ್ತೀನಿ. ಇರಿ ಒಂದ್ ನಿಮಿಷ ಇರ್ರಿ, ಇಷ್ಟೊತ್ತು ನಿಮಗೆ ಮಾತಾಡಕ್ ಬಿಟ್ನಲ್ಲ. ಇವರ ಮೌಲ್ವಿಗಳು ಎಲ್ಲಿ ಮಸೀದಿಲಿ ಕೂತ್ಕೊಂಡು, ನಿಮ್ಮ ಮೌಲ್ವಿಗಳು ಕಾಂಗ್ರೆಸ್ ಅವ್ರೆ, ಅವ್ರು ನಿಮ್ ಬ್ರದರ್ಸೇ, ಮೌಲ್ವಿನೂ ನಿಮ್ ಬ್ರದರ್ಸೇ. ಕರ್ದು ಏನು ನಿಮಗೆ ಅವ್ರು ಯಾರು ಬ್ರದರ್ಸ್ ಆಗಲ್ಲ? ನಮಗ್ ಬ್ರದರ್ಸ್ ಆಗಲ್ಲ ಸರ್, ನಮ್ಗಾಗಲ್ಲ. ದೇ ಆರ್ ನಾಟ್ ಮೈ ಬ್ರದರ್ಸ್. ಈ ದೇಶದ ಸಂವಿಧಾನ ಏನ್ ಹೇಳುತ್ತೆ? ಹಂಗ ನೀವು ಸಂವಿಧಾನ ವಿರುದ್ಧವಾಗಿದ್ದೀರಂತಾರ? ಮಾಡಬಾರ್ದು ಅಂತ ಹೇಳುತ್ತೆ. ಸಂವಿಧಾನದಲ್ಲಿ ಇರೋದು ಇವ್ರು ಪಾಲನೆ ಮಾಡ್ತಾ ಇದಾರ. ಇಷ್ಟು ವರ್ಷದಿಂದ ಏನ್ ಮಾಡ್ತಾ ಇದ್ರು, ಇವಾಗ ಏನಕ್ಕೆ ಇಷ್ಟು ವರ್ಷದಿಂದ ಇವಾಗ ಏನ್ ಸಡನ್ಲಿ ಈ ಗ್ಯಾರಂಟಿ ಗೆದ್ದ ಮೇಲೆ ಸಡನ್ಲಿ ಎಚ್ಚರ ಆಯ್ತಾ ದ್ವೇಷ ಭಾಷಣದ ಕರಡುನ ನಾವು ಮಾಡ್ಬೇಕು ಅಂತ? ಇಷ್ಟು ದಿನ ಬರ್ಲಿಲ್ಲ. ಒಂದು ಸೆಕೆಂಡ್ ಅವ್ರು ಉತ್ತರ ಕೊಡ ಆಯ್ತಾ? ಅದು ಬೇಡ, ಒಂದ್ ನಿಮಿಷ. ಸಿದ್ದರಾಮಯ್ಯ ಅವರು ನಿರ್ಮಲಾ ಸೀತಾರಾಮನ್ ಮೇಡಮ್ನ ಯಾವ ರೀತಿ ರೀ ಕರ್ದಿರೋದು? ದ್ವೇಷ ಭಾಷಣ ಪರಿಕಲ್ಪನೆ ನಾನ್ ನಿಮ್ಮನ್ನ ಕೇಳ್ತಾ ಇದ್ದೀನಿ, ಅವ್ರನ್ನ ಕೇಳ್ತೀನಿ. ಅದ್ರಲ್ಲಿ ಇನ್ವಾಲ್ವ್ ಆಗುತ್ತಾ ದ್ವೇಷ ಭಾಷಣ ಅಂತ? ಅದು ಇನ್ವಾಲ್ವ್ ಮಾಡ್ಕೊಂತೀರಾ? ಕಾಂಗ್ರೆಸ್ ಅವ್ರನ್ನೇ ಕೇಳಿ ಚಿದಾನಂದ್, ಅವ್ರ ಒಪ್ಕೋತಾರ? ಕೇಳಿ, ಅದು ಹೋಗೇ ಬಾರೆ ಅನ್ನೋದು ಒಪ್ಕೋತಾರ? ಈಗ ನೀವು ಸಿದ್ದರಾಮುಲ್ಲಾ ಅಂತಾರಲ್ಲ, ಅದು ಒಳ್ಳೆ ಭಾಷಣ? ನಾವಲ್ಲ, ಪಬ್ಲಿಕ್ ಅವ್ರು ಅನ್ನೋದು. ನಿಮ್ಮ ಸಿ ಟಿ ರವಿ ಅವರು ಹೇಳಿದ್ರು. ನಿಮ್ಮ ಸಿ ಟಿ ರವಿ ಇಲ್ಲ ನಿಮ್ಮ ಅನೇಕ ನಾಯಕ ನೋಡಿ. ಸರ್, ದ್ವೇಷ ಭಾಷಣ ಅಂದ್ರೆ ಅವರು ಬೇರೆ ಬೇರೆ ಪರಿಕಲ್ಪನೆ ಹೇಳ್ತಾರೆ. ದ್ವೇಷ ಭಾಷಣವನ್ನು ತಾವು ಒಪ್ತೀರಾ? ದ್ವೇಷ ಭಾಷಣವನ್ನು ಯಾರೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ದೇಶ, ಇದೊಂದು ರಾಜ್ಯ, ಸುಸಂಸ್ಕೃತವಾದಂಥ ದೇಶ. ಎಲ್ಲ ಜನರು, ವಿಶ್ವದ ಎಲ್ಲ ಜನರು ನಮ್ಮನ್ನು ಯಾಕೆ ಹೇಳಿ ಗೌರವಿಸೋದು? ನಾವು ಒಂದು ಸುಸಂಸ್ಕೃತವಾದಂಥ ಜನ ಇರತಕ್ಕಂತಹ ದೇಶ ಇರೋದ್ರಿಂದ ನಮ್ಮನ್ನೆಲ್ಲರೂ ಗೌರವಿಸ್ತಾರೆ. ಆ ಗೌರವವನ್ನು ಹಾಳು ಮಾಡ್ತಾ ಇರ್ತಕ್ಕಂಥವ್ರು ಯಾರು? ಆ ಒಂದು ವಾತಾವರಣವನ್ನು ಕಲುಷಿತಗೊಳಿಸ್ತಾ ಇರ್ತಕ್ಕಂಥವ್ರು ಯಾರು ಅಂದರೆ ಈ BJPಯ ನಾಯಕರುಗಳು, ಕೆಲ ನಾಯಕರುಗಳು. ಯಾಕೆಂದರೆ ಮದ್ದೂರಲ್ಲಿ ಮೊನ್ನೆ ಏನು ಹೇಳಿದ್ರು ಸಿ ಟಿ ರವಿ, ಅವ್ರನ್ನ ತಲೆ ಕಡಿಬೇಕು ಅಂದರು. ಅನಂತ್ ಕುಮಾರ್ ಹೆಗಡೆ ಏನು ಹೇಳ್ತಾರೆ? ಕೈ ಕಟ್ ಮಾಡಬೇಕು, ಕಾಲು ಕಟ್ ಮಾಡಬೇಕು ಅಂದರು. ವರುಣ್ ಗಾಂಧಿ ಅವ್ರು ಏನು ಹೇಳ್ತಾ ಇದ್ದಾರೆ? ಅವರ ಕೈ ಎತ್ತಿದ್ರೆ ಅವ್ರ ಕೈಗನ್ನೇ ಕಟ್ ಮಾಡಿ ಅಂತ ಹೇಳ್ತಾರೆ. ಆದರೆ ಇಂತಹ ವ್ಯಕ್ತಿಗಳನ್ನು ಇಟ್ಕೊಂಡು ನಾವು ಈ ದೇಶವನ್ನು ನಡೆಸೋದಕ್ಕಾಗುತ್ತಾ? ಒಂದು ಕೋಮು ಭಾವನೆಗಳನ್ನು, ಇವ್ರಿಗೇನು ಬೇರೆ ಸ್ಟಫ್ ಇಲ್ಲ. ನೆನ್ನೆನೂ ಸಹ ಪ್ರಧಾನಮಂತ್ರಿ ಮೋದಿ ಅವರು ಅವರ ID ಕಾರ್ಡನ್ನು ತೋರಿಸ್ಬೇಕು, ರಿಪೋರ್ಟ್ ಕಾರ್ಡನ್ನು ತೋರಿಸ್ಬೇಕು, ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಅಂತ. ಅಭಿವೃದ್ಧಿಗೆಲ್ಲ ಹೇಳ್ತಾ ಇರೋದು. ನೆಹರು ಏನೋ ಮಾಡಿದ್ರು, ನೆಹರುಗೆ ಇಂದಿರಾ ಗಾಂಧಿ ವಿರುದ್ಧನೇ ಮಾತಾಡ್ತಾರೆ ಹೊರತು ನಾವೇನು ಮಾಡಿದ್ವಿ, ನಮ್ಮ ತಪ್ಪುಗಳೇನು, ನಮ್ಮ ತಪ್ಪುಗಳು ತಿದ್ದುಕೊಳ್ಳೋದು ಹೇಗೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಈ ದೇಶದ ಯುವಕರಿಗೆ ನಾವು ಜಾಬ್ ಕೊಡ್ತಾ ಇದ್ದೀವ, 18.5 ಲಕ್ಷ ಒಂದು ಜಾಬ್ಸ್ ಇದೆಯಲ್ಲ, ಅದು ಇದುವರೆಗೂ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅಂತ ಹೇಳೋದಿಲ್ಲ. ಬೋಂಡಾ ಬಜ್ಜಿ ಮಾಡಿ ಅಂತ ಹೇಳ್ತಾರೆ. ಇವರು ಮತಕ್ಕೋಸ್ಕರ ಈ ರೀತಿಯಾದಂಥ ಭಾವನೆಗಳು ಉದ್ವೇಗಗೊಳಿಸ್ತಾ ಇದ್ದಾರೆ ಹೊರತು ಬೇರೆ ಅಲ್ಲ. ಇನ್ನೊಂದು ಮಾತು ಹೇಳ್ತೀನಿ, ಕಾಂಗ್ರೆಸ್ ಕಾಯ್ದೆ ಸರಿ ಅಂತೀರಾ? ಕಾಂಗ್ರೆಸ್ ಕಾಯ್ದೆಗೆ ನಾವು ಅದು ರಾಜಕೀಯಗೊಳಿಸಬಾರ್ದು. ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಈ ಕಾಯ್ದೆ ನಿರ್ದಿಷ್ಟ ಪಕ್ಷ, ನಿರ್ದಿಷ್ಟ ಸಂಘಟನೆಗಳನ್ನ ಗುರಿಯಾಗಿಸ್ಕೊಂಡು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಕಾಯ್ದೆ ಅನ್ಸಲ್ವಾ ಅವ್ರು ಹೇಳೋ ಪ್ರಕಾರ? ಇಲ್ಲ ಸರ್, ಖಂಡಿತವಾಗ್ಲೂ ಇದು ಸರ್ವ ಜನಾಂಗದ ಶಾಂತಿಯ ತೋಟ. ನಮ್ಮ ಅಕ್ಕ ಒಬ್ರು ಮಾತಾಡ್ತಿದ್ರು, ನಾನು ಮುಸ್ಲಿಮ್ಸ್ ಅವ್ರನ್ನ ನನ್ನ ಅಣ್ಣ ತಮ್ಮಂದ್ರ ಅಂತ ಒಪ್ಕೊಳ್ಳಲ್ಲ ಅಂತ. ಅವ್ರು ಯಾವ ಸ್ಕೂಲಲ್ಲಿ ಹೇಳಿದ್ರು ಗೊತ್ತಿಲ್ಲ. ಪ್ರತಿದಿನ ಬೆಳಗ್ಗೆ ಸರ್ ಓದ್ ತಗೋತಾರೆ. ಭಾರತದ ಪ್ರತಿಯೊಬ್ಬ ಅಕ್ಕ ತಂಗಿರು, ಪ್ರತಿಯೊಬ್ಬ ಪ್ರಜೆ ಅಕ್ಕ ತಂಗಿರು, ಅಣ್ಣ ತಮ್ಮಂದ್ರು ಅಂತ ಹೇಳಿ ನಾವು ಪ್ರತಿಜ್ಞೆ ತಗೋತಾ ಇದ್ವಿ ಸರ್. ಅವ್ರು ಯಾವ ಸ್ಕೂಲಲ್ಲಿ ಹೋದ್ರೋ ಗೊತ್ತಿಲ್ಲ. ಆದರೆ ಇವತ್ತು ದೇಶದ ಪ್ರತಿಯೊಬ್ಬ ಪ್ರಜೆನೂ ಇಂಪಾರ್ಟೆಂಟು. ಈ ದೇವಸ್ಥಾನ ಆಗಲಿ, ಯಾವುದೇ ಸಂಘಟನೆ ಆಗಲಿ, ಅಲ್ಲಿರುವಂಥ ಗುರು ಆಗಿರಲಿ, ಅಥವಾ ಒಂದು ಮಸೀದಿಯಲ್ಲಿ ಇರ್ತಕ್ಕಂಥ ಏನು ಗುರುಜಿ ಆಗಿರಲಿ, ಅಥವಾ ಒಂದು ಫಾದರ್ ಆಗಿರಲಿ, ಪೂಜಾರಿ ಆಗಿರಲಿ, ಯಾರೇ ಆಗಿರಲಿ ಸರ್, ದ್ವೇಷದ ರಾಜಕಾರಣದ ಭಾಷಣನ ಮಾಡಿಬಿಟ್ಟು ಅವನು ಮನೆಗೆ ಹೋಗಿ ಬೆಚ್ಚಗೆ ಮಲ್ಕೊತಾನೆ. ಕಮಿಷನರ್ಗೊಂದು ಪತ್ರ ಕೊಡ್ತಾನೆ, ಏನಂತ, ನನಗೆ ಪ್ರೊಟೆಕ್ಷನ್ ಬೇಕು ಅಂತ. ಹಿಂದೆಗಡೆ ಒಬ್ಬ ಪೊಲೀಸು ಗನ್ ಎತ್ಕೊಂಡು ನಿಂತ್ಕೊಂಡಿರ್ತಾನೆ ಸರ್. ಆದರೆ ಬಡ ಮಕ್ಕಳು ಮತ್ತು ಯಾರು ಆ ಪಕ್ಷಕ್ಕಾಗಲಿ ಅಥವಾ ಸಂಘಟನೆಗಾಗಿ ಪ್ರಾಂಪ್ಟ್ ಆಗಿರ್ತಾರೆ, ಅವರು ಬೀದಿಯಲ್ಲಿ ಇವತ್ತು ಹೆಣವಾಗಿ ಬದುಕಿ. ದ್ವೇಷ ಭಾಷಣ ಮಾಡ್ತಕ್ಕಂಥ ಮೌಲ್ವಿ ಇರಲಿ, ಸ್ವಾಮೀಜಿ ಇರಲಿ, BJP ಇರಲಿ, ಕಾಂಗ್ರೆಸ್, ಎಲ್ಲರ ಮೇಲೂ ಕ್ರಮ ಆಗಬೇಕಲ್ಲ. ಅವ್ರು ಹೇಳ್ತಾರೆ ಕಾಂಗ್ರೆಸ್ ಅಂದರೆ ಅದು ತುಷ್ಟೀಕರಣ,
ಅಲ್ಪಸಂಖ್ಯಾತ ವಲಯಕ್ಕೆ, ಮೌಲ್ಯಗಳಿಗೆ, ಮಸೀದಿ ಗುರುಗಳಿಗೆ ಅವ್ರು ಮಾಡ್ತಕ್ಕಂಥ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಲ್ಲ ವೋಟ್ ಬ್ಯಾಂಕ್ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸರ್, ಅಲ್ಪಸಂಖ್ಯಾತರನ್ನ ಏನಾದ್ರು ಇವತ್ತು ನೋಡ್ತಾ ಇದ್ದಾರೆ ಅಂತಂದರೆ ಅದು ಕಾಂಗ್ರೆಸ್ಸೇ, ಕಡೆಗಣಿಸ್ತಾ ಇದ್ದಾರೆ ಅಂತಂದರೆ ಅದು BJPನೇ. ಈ ಒಂದು ನಿರ್ಣಯ ಏನು ತೊಗೊಂಡಿದೆ ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ, ಇದು ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, JDS ಆಗ್ಬೋದು, ಈ ದ್ವೇಷ ಭಾಷಣ ಮಾಡ್ತಕ್ಕಂಥ ಏನಿರ್ತಾರೆ MLAಗಳಿರ್ತಾರೆ, MP ಗಳಿರ್ತಾರೆ, ಇವ್ರಿಗೆ ಮುಂದಿನ ದಿನಗಳಲ್ಲಿ 10 ವರ್ಷ ಜೈಲು ಶಿಕ್ಷೆ ಹಾಕಬೇಕು. ದೇಶವಾಗಿ ಭಾಷಣ ಮಾಡ್ತಾ ಇರೋದು ಸಾಧ್ಯನಾ ಈ ದೇಶದಲ್ಲಿ? ಸಾಧ್ಯ ಮಾಡಬೇಕು. ಕಠಿಣವಾದ ಇದನ್ನ ಇವತ್ತು ತರಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅಮಾಯಕರು ನಾವುಗಳು ಇರ್ತೀವಿ, ನಾವುಗಳು ಹೊಡೆದಾಡ್ತೀವಿ ವಿನಃ ಒಬ್ಬ MLA ಮಗ ರೋಡಿಗೆ ಬರೋದಿಲ್ಲ, ಒಬ್ಬ MP ಮಗ ರೋಡಿಗೆ ಬರಲ್ಲ. ಇದನ್ನ ನಾಶ ಮಾಡಲಿಲ್ಲ ಅಂದ್ರೆ ಇದನ್ನ ನಾವು ಸಂಪೂರ್ಣವಾಗಿ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಕೊಡ್ತೀವಿ. ಬಟ್ ಈ ತರಬೇಕು ಕಾನೂನು, 10 ವರ್ಷ ಅವನ್ನ ಒಳಗಾಕ್ಬೇಕು, ಇನ್ನು 10 ವರ್ಷ ಕೆಲಸ MLA ನಿಲ್ಬಾರ್ದು.